ಸರ್, ನನ್ನ ಹೆಸರು ಸದಾಶಿವಯ್ಯ ಅಂತ. ನಾನು ಊರಲ್ಲಿಲ್ಲ. ಆ್ಯಕ್ಚುಲಿ ನಾನು ಡಾಬಸ್ಪೇಟೆಯಲ್ಲಿರೋದು. ಆ ಗಲಾಟೆ ಆದಾಗ ನಾನು ಇರಲಿಲ್ಲ. ಬಟ್ ಏನಂದರೆ ನಾನು ಅವಾಗವಾಗ ಹೋಗಿ ಬರ್ತಾಯಿದ್ದೆ ಊರಿಗೆ. ಯಾವಾಗನ ನಂದು ಮನೆ ಐತೆ, ನಮ್ಮ ಅಣ್ಣ ತಮ್ಮದಿರ ಮನೆ ಐತೆ, ಅಮ್ಮ ಅಲ್ಲೇ ಇದ್ದಾರೆ, ಅಮ್ಮನ ನೋಡೋಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತೀನಿ. ಆದರೂ ನಾನು ನೋಡಿದ್ದೀನಿ ನಮ್ಮ ಕಾಲೋನಿ ಒಳಗೆ ಯಾವಾಗನ ನೋಡಲಿ ಇವನು ಮುಸ್ರೆ ಇಟ್ಕೊಂಡು ನಿಂತ್ಕೊಂತಾನೆ. ಗಾಡಿ ತಗೊಂಡೋದ್ರೆ ಅಡ್ಡ ಗಾಡಿನೇ ಇದೇ ತೆಗಿಯಲ್ಲ, ಹಸ ಹಿಡ್ಕೊಂಡು ನಿಂತ್ಕೊಳ್ಳೋದು, ಒಂಥರ ಏನೋ ಒಂದು ದೌಲತ್ತಲ್ಲಿ ನಿಂತ್ಕೊಂಡು ಇದು ಮಾಡೋದು. ಆದರೂ ನಾವು ಅಳ್ಳಿಸ್ಕೊಂಡು ಅನುಸರಿಸ್ಕೊಂಡು ಬಂದಿದ್ವಿ. ಮೊನ್ನೆ ಏನೋ ನಮ್ಮ ಬ್ರದರು ಕಾರ್ ತಗೊಂಡು ಅವರು ಹೋಗಿದ್ದಾರೆ. ಹೋದಾಗ ಅವನೇನು ಮಾಡಿದ್ದಾನೆ, ಹಸನ ಮುಸ್ರೆ ಇಟ್ಕೊಂಡು ಎಷ್ಟು ಆರ ನೋಡಿದ್ರು ಅವನಿಗೇನು ರೆಸ್ಪಾನ್ಸ್ ಮಾಡಿಲ್ಲ, ಯಾವುದೂ ಏನೂ ಕೊಟ್ಟಿಲ್ಲ. ಆದ್ರೂ ದನ ಹಿಡ್ಕೊಂಡು ನಿಂತ್ಕೊಳ್ಳೋದು, ಮುಸ್ರೆ ಹಿಡ್ಕೊಂಡು ನಿಂತ್ಕೊಳ್ಳೋದು. ಆಮೇಲೆ ಯಾರನ್ನ ಏನನ್ನ ಕೇಳೋಕೆ ಹೋದರೆ ಏಕ್ದಮ್ ನಿನ್ನ ಅಮ್ಮನಕ್ಕೆ ಅಂತ ಕೇಳೋದು. ಸರ್, ಹೇಳಬೇಕು ಅಂದರೆ ಇವನಂತ 420 ನನ್ನ ಮಗ. ನಾನು ಹೇಳ್ತಿದ್ದೀನಿ, ಇವತ್ತು ಬೇಕಾದ್ರೆ ಹೋಗಿ ಊರಾಗೆ ವಿಚಾರಿಸ್ಕೊಳ್ಳಿ. ಇವನಂತ 420 ನನ್ನ ಮಗ. ಇವನು ತಂದಿಕ್ಕಾದ್ರಲ್ಲೂ ಅಷ್ಟೇ ಒಬ್ಬರು ನೋಡಿದರೆ ಸೇರಿಸ್ಕೊಳ್ಳಲ್ಲ ಅಂಥ ಹೊಟ್ಟೆ ಊರಿ ನನ್ನ ಮಗ. ನಾನು ಇವತ್ತು ಏನಾಯಿತು, ಕಂಪ್ಲೇಂಟ್ ಆಗಿತ್ತು ಸ್ಟೇಷನ್ನಲ್ಲಿ. ನಾನೇನು ಮಾಡಿದೆ, ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತಲ್ಲ, ಮಾಜೂರು ಮಾಡಿ ಸರ್ ಅಂತೇಳಿ ನಮ್ಮ ಗಂಗಾಧರ್ ಸರ್ಗೆ ಎಸ್.ಐ ಅವ್ರಿಗೆ ಹೇಳಿದ್ದೆ. ಮಾಜೂರು ಮಾಡಿ ಆಮೇಲೆ ಇತ್ಯರ್ಥ ಮಾಡಿ ಅಂತೇಳಿ ಅವ್ರ ಕಡೆ ಅವ್ರ ಅಣ್ಣನ ಮಗ ಹನುಮಂತರಾಜುಗೂ ಕೂಡ ಹೇಳಿದ್ದೆ. ಅದನ್ನು ಮಾಜೂರು ಮಾಡಿ ಆಮೇಲೆ ಇತ್ಯರ್ಥ ಮಾಡೋಣಪ್ಪ ಅಂತ ಹೇಳಿದ್ದೆ. ಇವತ್ತು ಮಾಜೂರ್ಗೆ ಹೋಗಿದ್ದಾರೆ. ನಾನು ಲೇಟಾಗಿ ಹೋದರೆ ಏನಾಯಿತು, ಇವಾಗ ಅಲ್ಲಿ ಪಿ ಡಿ ಒತ್ತಕ್ಕೆ ಹೋಗೋಣ ಅಂತೇಳಿ ನಮ್ಮ ಸಾಹೇಬ್ರು ಹೇಳಿದ್ರು. ಯಾರೋ ACP ಗಂಗಾಧರ್ ಸಾಹೇಬ್ರು ಹೇಳಿದ್ರು ಪಿ ಡಿ ಒತ್ತಕ್ಕೆ. ಅವ್ರು ಅಲ್ಲೇ ಹೋಗ್ಬಿಟ್ಟಿದ್ರು. ನಾವು ಕಾರ್ ಸ್ಟಾರ್ಟ್ ಮಾಡಬೇಕಾಯಿತು. ಅಷ್ಟೊತ್ತಿಗೆ ಇವರು ಮಾರುತಿ ಅವ್ರ ಮಗ ಇದು ಜಗಳಕ್ಕೆ ಎದ್ಬಿಟ್ಟ. ಅಂಥ ನನ್ನ ಮಕ್ಕಳು, ಇಂಥ ನನ್ನ ಮಕ್ಕಳು ಅಂತೇಳಿ ಎದ್ಬಿಟ್ಟ. ಎದ್ದಾದಾಗ ನನ್ನ ಮಗ ವಿಡಿಯೋ ಮಾಡ್ತಿದ್ದ. ಅವಾಗ ಏನು ಮಾಡಿದ್ದಾನೆ, ಈ ಬೈಲಪ್ಪ ಒಳಗಡೆ ಹೋಗ್ಬಿಟ್ಟು ದೊಣ್ಣೆ ನಾವು ಅವ್ರ ಮನೆ ತವಿದ್ದು, ನಮ್ಮ ಕೈಯಾಗ ಏನೂ ಇಲ್ಲ. ಅವನೇನು ಮಾಡೋನು, ಕೈ ಹಾಕಿ ನನ್ನ ಮಗನಿಗೆ ಹೊಡೆದವ್ನು. ನನ್ನ ಮಗನಿಗೆ ಹೊಡೆದ್ನಲ್ಲ ಅಂತ ಹಿಂಗೆ ಹಿಡ್ಕೊಳಕ್ಕೆ ಹೋದ್ನಲ್ಲ, ಅದೇ ದೊಣ್ಣೆ ಇತ್ತಲ್ಲ ಎತ್ತಿತ್ತೆ ನನಗೆ ಹೊಡೆದಿದ್ದಾನೆ. ಹೊಡೆದ್ಬಿಟ್ಟು ಈ ಥರ ಮಾಡ್ದೆ. ಅವ ನಮಗೆ ಕೈಗೇನು ಸಿಗೋಕ್ಕಾಗಲಿಲ್ಲ, ನಾವೇನು ಮಾಡಲಿಲ್ಲ. ಆದರೂ ಹುಟ್ಟು 420 ನನ್ನ ಮಗ ಅಂದರೆ ಬೈಲಪ್ಪನೇ ನಂಬರ್ 1. ಬಟ್ ಅವ್ರ ಮಕ್ಕಳು ಒಳ್ಳೆಯವರೇನೆ. ಮಕ್ಳುಗಳ ಬಗ್ಗೆ ನಾವು ಮಾತಾಡಬಾರ್ದು. ಇವನು ಯಾರು ಒಳ್ಳೆ ಬಟ್ಟೆ ಹಾಕ್ತಾರೆ ಅಂದರೆ ಅವ್ರ ನಾಳೆ ಕಟ್ ಮಾಡ್ಬೇಕು. ಅವನು ಪಂಚಾಯತಿ ಒಳಗೆ ಹೋಗಿ ತಗೊಳ್ಳಿ, ಇನ್ನೊಂದ್ರಾಗ ತಗೊಳ್ಳಿ, ಎಲ್ಲ ಬರೀ ಇದೆ. ಆಮೇಲೆ ಊರಾಗೆ ಸರ್, ಅವ್ನು ಯಾವುದೋ ಊರಿಂದ ಬಂದಿರೋದು, ಆದರೂ ನಾವು ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಬಂದ್ಬಿಟ್ಟು ಊರೆಲ್ಲ ಅವನೇನೆ ಬಳಸ್ಕೊಂಡು ಕೂತವನೇ. ಒಂದು ರಸ್ತೆಗೂ ತೊಂದರೆ ಕೊಟ್ಟವನೇ. ಅದು ಬೇಕಾದ್ರೆ ಮಾಜೂರು ಮಾಡಿಬಿಟ್ಟು ಆಮೇಲೆ ನೀವು ನಮ್ಮನ್ನು ಕೇಳಿ ಸರ್. ಸರ್, ನಮಗೂ ಅವ್ರಿಗೂ ಏನು ದ್ವೇಷ ಏನಿಲ್ಲ. ಬಟ್ ಏನಂದರೆ ನಮಗೂ ಅವ್ರಿಗೂ ಇವತ್ತವರೆಗೂ ದ್ವೇಷ ಏನಿಲ್ಲ. ಆಮೇಲೆ ನಮ್ಮ ಮಾವರಿಗೆ ಸೈಟ್ ಮೇಲೆ ಸರ್, ಸೈಟು ಇವಾಗ ಅವ್ರ ಮನೆ ಮುಂದೆನೇ ಅದೇ ಸೈಟ್ ಕಟ್ಟಬೇಕಾದ್ರೆ, ಪಾಯ ಕಟ್ಟಬೇಕಾದ್ರೆ ಕೇಳಬೇಕಾಯಿತು. ಅದ್ರನ್ನ ನಮ್ಗೆ ಯಾಕೆ ಸರ್ ಇವಾಗ ಆ ಥರ ಬಂದು ಕಂಪ್ಲೇಂಟ್ ಕೊಟ್ಟು ಇವಾಗ ಈ ಥರ ಮಾಡಿ ಎಲ್ಲ ದೌರ್ಜನ್ಯ ಮಾಡ್ಕೊಂಡು ತಿರುಗ್ತಾನೆ. ಹೊಡೆದಿದ್ದು ಸರ್ ಏನು ಗೊತ್ತಾ, ಇವ್ರಿಗೆ ಇವಾಗ ನಮ್ಮ ಅಣ್ಣ ತಮ್ಮದಿರು ನಾವು ಹೋಗಂಗಿಲ್ವ ಸರ್. ನಾವು ನಮ್ಮ ಅಣ್ಣ ತಮ್ಮದಿರ ಬಗ್ಗೆ ಪರವಾಗಿ ಹೋದ್ವಿ. ಏನಪ್ಪ ಅಂತ ಇವಾಗ ಹೋದ್ಮೇಲೆ ಇವಾಗ ನಿಮ್ಮನ್ನೇ ಆಗಲಿ ಒಂದು ನ್ಯಾಯವಾಸ್ತ್ರನ್ನ ಬರ್ರಪ್ಪ ಅಂತ ಕರೀತಾರೆ, ಓದ್ತೀವಿ. ನಾವು ನಮ್ಮ ಅಣ್ಣ ತಮ್ಮತನ ಬಿಡೋಕ್ಕಾಗಲ್ಲ. ನಾವು ಓದ್ವಿ, ಏನು ಮಾಡ್ಕೊಂಡವ್ರೆ ಅಂತೇಳಿ ಮಾಜೂರು ಮಾಡೋಕ್ಕೆ ಹೋದಾಗ ಓದ್ವಿ ಅಷ್ಟೇ. ನಾನು ಅದು ಬಿಟ್ಟರೆ ಇಷ್ಟೇ ಸರ್ ರೀಸನ್ ನಡೆದಿರೋದು. ಅವನೇ ಹೊಡೆದ್ಬಿಟ್ಟು ಅವರ ಮಗ ಅವರು ಎಲ್ಲ ಸೇರ್ಕೊಂಡು ಆಮೇಲೆ ಸರ್, ನಾವು ಕಿತ್ಕೊಂಡಿದ್ರೆ ತೋರಿಸ್ಲಿ ಸರ್, ನಾವೇನಾದರೂ ಮುಟ್ಟಿದ್ರೆ ತೋರಿಸ್ಲಿ ಸರ್. ದೊಣ್ಣೆ ಅವರಾಗೆ ತೋರಿಸ್ತೀನಿ ಸರ್. ನಾನು ಬೇಕಾದ್ರೆ ಅದು ವಿಡಿಯೋ ನಾನು ತೋರಿಸ್ತೀನಿ. ನಾನು ದೊಣ್ಣೆ ಅವರೇ ಹಿಡ್ಕೊಂಡು ಹೊಡೆದಿರೋದೆಲ್ಲ ನಾನು ತೋರಿಸ್ತೀನಿ ಸರ್. ಫೋನ್ ವಿಚಾರ ನಮಗೆ ಬೇಡ. ನನಗೆ 6 ಹೊಲಿಗೆ ಬಿದ್ದಿದೆ, ನನ್ನ ಮಗನಿಗೆ 4 ಹೊಲಿಗೆ ಬಿದ್ದಿದೆ. ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ನಿಮ್ಮ ಹೆಸರು ಸರ್? ಸದಾಶಿವಯ್ಯ ಅಂತ. ಓಕೆ ಸರ್, 11ನೇ ತಾರೀಕು ಮನೆ ಹತ್ರ ಕಾರು ಬಂದಿದೆ. ರಾಮಚಂದ್ರನ ತೊಗೊಂಬಂದಿದ್ದಾನೆ. ನಮ್ಮ ತಂದೆಯವರು ಹಸುಗೆ ನೀರು ಕುಡಿಸ್ತಿದ್ದಾರೆ. ಅವರು ಆರನ್ ಮಾಡಿದ್ದಾರೆ. ಅವರು ಹಸು ನೀರು ಕುಡಿತಿದ್ದು 1 ಸೆಕೆಂಡ್ ಲೇಟ್ ಆಗಿದೆ. ಅದನ್ನು ಪಕ್ಕಕ್ಕೆ ಎಳ್ಕೊಂಡಿದ್ದಾರೆ. ಅಷ್ಟು ಎಳ್ಕೊಳೋದು ಲೇಟ್ ಆಗೋ ಅಷ್ಟೊತ್ತಿಗೆ ಇವ್ರು ಕೋಪ ಮಾಡ್ಕೊಂಡು ಕಾರನ್ನ ಹಸುಗೆ ಗುದ್ದಿಸಿ ಹಸುಗೆ ಡ್ಯಾಮೇಜ್ ಆಗಿದೆ. ಹಸುಗೆ ಡ್ಯಾಮೇಜ್ ಆದಮೇಲೆ ನಾವು ತಂದೆಯವ್ರ ಮೇಲೆ ಹಚ್ಚೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಂದೆಯವರು ಬಚಾವಾಗಿದ್ದ ಮೇಲೆ ಅವರು ಕಾರಿಂದ ಇಳಿದು, ಕಾರು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕಟ್ಕೊಡ್ರಿ, ಅದು ಇದು ಅವಾಚ್ಯ ಶಬ್ದ, ಅಮ್ಮ ಎತ್ತಳು ಆ ಥರದ್ದೆಲ್ಲ ಮಾತಾಡಿ ಅವ್ರಿಗೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಮಗ ಅವರು ಇನ್ನೊಬ್ಬರು ಅವರ ಮಾವರು ಹನುಮಂತರಾಯಪ್ಪ, ಅವ್ರ ಫ್ಯಾಮಿಲಿ, ಅವರು ಶೋಭಾ ಅಂತ ಅವ್ರ ಹಿಂದಗಡೆ ಅವರೆಲ್ಲ ಅವತ್ತು ಬಂದು ಗಲಾಟೆ ಮಾಡಿದ್ದಾರೆ. ಹೊಡೆದಾಟಕ್ಕೂ ಬಿದ್ದಿದ್ದಾರೆ.
ಆವತ್ತು ಅಕ್ಕಪಕ್ಕದವ್ರು ಬಿಡಿಸಿ ಕಳಿಸಿದ್ದಾರೆ. ಅವರು ನಮ್ಮ ತಂದೆಯವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದಿನ ಆದಮೇಲೆ ಇವತ್ತು ಮತ್ತೆ ಮನೆ ಹತ್ರ ಗಲಾಟೆ ನಡೀತಾ ಇತ್ತು. ನಮ್ಮ ಮಿಸ್ಸಸ್ಸು ನನಗೆ ಫೋನ್ ಮಾಡಿದ್ರು, ಹಿಂಗೆ ಮನೆ ಹತ್ರ ಗಲಾಟೆ ನಡೀತಾ ಇದೆ ಬಾ ಅಂತ. ನಾನು ಡ್ಯೂಟಿಗಾಗಲೇ ಹೋಗಿದ್ದೆ. ಡ್ಯೂಟಿಯಿಂದ ಅರ್ಧದರಿಂದ ವಾಪಸ್ ಬಂದು ಮನೆ ಹತ್ರ ಹೋದಾಗ ಆವಾಗ ಎಲ್ಲರೂ ಈಗಲೂ ಬೈಕೊಂಡು ನಮ್ಮ ತಂದೆ ಮೇಲೆಲ್ಲ ಬೈತಾಯಿದ್ರು. ನಾನು ಮಗು ಎತ್ಕೊಂಡು ಅದನ್ನು ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದೆ, ಯಾರ್ಯಾರು ಬಂದಿದ್ದಾರೆ ಅಂತ. ಅವರು ವಿಡಿಯೋ ಮಾಡ್ತಾವನ್ನೇ ಹೊಡಿರೋವನ್ನ ಕಿತ್ಕೊಳ್ರೋ ಫೋನ್ ಅಂತ ಹೇಳಿ ನನಗೆ ಹೊಡೆದು ನನ್ನ ಮೊಬೈಲ್ನೆಲ್ಲ ಹಲ್ಲೆ ಮಾಡಿ ಕೆಳಗೆ ಬೀಳಿಸಿ ಅದನ್ನು ಎತ್ಕೊಂಡು ಹೋಗಿದ್ದಾರೆ. ನನ್ನ ಮೊಬೈಲ್ ಇಲ್ಲ, ಅದು ವಿಡಿಯೋ ಮಾಡಿದ್ದು. ಅದಾದಮೇಲೆ ನನ್ನ ಹೆಂಡತಿ ಮೊಬೈಲಲ್ಲಿ ತಿರ್ಗಾ ನಾನು ಎತ್ಕೊಂಬಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಲಾಸ್ಟ್ಗೆ ಅವರು ಒಂದು ಬಿದಿರು ಕೋಲಿಂದ ನನ್ನ ತಲೆಗೆ ಎದುರಿಗೆ ನೇಮಣ್ಣ ಅಂತ, ಅವರು ಆಲೇನಹಳ್ಳಿ ಸರ್ಕಾರಿ ಸ್ಕೂಲ್ನ ಹೆಡ್ ಮಾಸ್ಟ್ರು ಅವರು. ಆಯಪ್ಪ ಇವ್ರ ಮಾವ, ರಾಮಚಂದ್ರನ್ ಅವ್ರ ಮಾವ, ಅವರು ನನಗೆ ಹಲ್ಲೆ ಮಾಡಿದ್ದಾರೆ. ನಮ್ಮ ತಂದೆಗೆ ಸದಾಶಿವಯ್ಯ, ಅವ್ರ ಮಗ ರೋಹಿತ್, ಇವರು ಹೊಡೆದಿದ್ದಾರೆ. ನನಗೂ ಸದಾಶಿವಯ್ಯ, ರೋಹಿತ ಮತ್ತು ನೇಮಣ್ಣ ಹಲ್ಲೆ ಮಾಡಿದ್ದಾರೆ. ಅವರ ಕುಟುಂಬದವರು ಶೋಭಾ, ಗೌರಿ ಅವರೆಲ್ಲ ಅವ್ರ ಕುಟುಂಬ ಗ್ಯಾಂಗೇ ಇತ್ತು. ಅವರೆಲ್ಲ ನಮ್ಮ ಅಕ್ಕಂಗೂ ಹೊಡೆದಿದ್ದಾರೆ, ಹೆಣ್ಮಗಳು ಅಂತ. ಅದೇ ಇವತ್ತು ಮಾತಿಗೆ ಮಾತು ಬೆಳೀತಾ, ಮೊನ್ನೆ ಆಗಿರೋ ಕಂಪ್ಲೇಂಟ್ಗೆ ಇವತ್ತು ಮಾತಿಗೆ ಮಾತು ಬೆಳೆದ್ಬಿಟ್ಟು ಹೊಡೆದಿರೋದು. ಆ ಥರ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಅದನ್ನು ಕೋಲು ಕೂಡ ತೊಗೊಂಬಂದು ನಾವು ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವ್ರ ವಿರುದ್ಧ FIRಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಿಮ್ಮ ಹೆಸರು? ಮಾರುತಿ ಕುಮಾರ್. ಎಷ್ಟು ಗಂಟೆ ಸರ್ ಆಗಿತ್ತು? ಬೆಳಿಗ್ಗೆ 11:30 ಸರ್. 11:30 ಮಾರ್ನಿಂಗ್, ಇವತ್ತು ಬೆಳಿಗ್ಗೆ 11:30. ನಿಮ್ಮ ಒಬ್ರಿಗೇನೆ ಏಟ್ ಆಗಿರೋದು? ನಮ್ಮ ತಂದೆಯವ್ರಿಗೆ ಏಟಾಗಿದೆ. ತಂದೆಯವ್ರಿಗೆ ಕೈ ಎತ್ತಕ್ಕಾಗ್ತಿಲ್ಲ ಎಡಗಡೆ ಭುಜಕ್ಕೆ, ಮತ್ತು ತಲೆಗೆ ಹೆಡ್ ಇಂಜುರಿ ಆಗಿದೆ. ನನಗೂ ಹೆಡ್ ಇಂಜುರಿ ಆಗಿದೆ. ಅವ್ರಿಗೆ ಹೊಲಿಗೆ ಹಾಕಿದ್ದಾರೆ. ಈ ಥರ ರಕ್ತ ಬರೋ ಥರ, ಪ್ರಾಣ ಹೋಗೋ ಥರ ಹೊಡೆದಿದ್ದಾರೆ. ನಿಮ್ಮ ತಂದೆ ಇವಾಗ ಎಲ್ಲಿದ್ದಾರೆ? ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದ್ದಾರೆ. ನಮಗೆ ಸೈಟ್ಗಳೊಳಗೆ ಅಂಬೇಡ್ಕರ್ ಭವನ ಕಟ್ತೀವಿ ಅಂತ ಏನು ಹುಲಿ ಬಂದಂಗೆ ನುಗ್ಗಿತೆ ಬಂದು ಹೊಡೆದವನು. ಅವನು ಅವನ ಮಗ ಲೋಕಿತ ಅನ್ನೋನು, ಅವನು ಸಾಧಾರಣ ಅನ್ನೋನು. ಕೆಂಪಯ್ಯನ ಮಕ್ಕಳು ಅವರಿಬ್ಬರು. ಅವನು ಸಾಧಾರಣ, ಅವನ ಮಗ ಲೋಕಿತ. ಆಮೇಲೆ ಅಂಬೇಡ್ಕರ್ ಬೋರ್ಡ್ ಕಿತ್ತಾಕ್ಯವನಿ ಅಂತ ಸುಮ್ಮನೆ ಉಡ್ಸ್ಯಾರೆ. ಅಂಬೇಡ್ಕರ್ ಭವನ ಬೋರ್ಡ್ ಹಾಕಿರಲಿಲ್ಲ ಅಲ್ಲಿ ನಮ್ಮೂರಲ್ಲಿ. ನಮ್ಮ ಸೈಟ್ನ ಅಂಬೇಡ್ಕರ್ ಭವನ ಅಂತ ಹೇಳ್ಕೊಳ್ತಿರ್ತಾರೆ. ನಮ್ಗೆ ಅದು ಕಪ್ಪತ್ರ ದಿಕ್ಪತ್ರ ಎಲ್ಲ ಐತೆ, ಕಂದಾಯ ಗೆಂದೆ ಎಲ್ಲ ಕಟ್ಟಿದ್ದೀವಿ, ಖಾತೆ ಎಲ್ಲ ಆಗಿದೆ. ಅಲ್ಲೇ ಕಟ್ತೀವಿ ಅಂಬೇಡ್ಕರ್ ಭವನ ಅಂತ ಮೀಸೆತ್ತಿರುತ್ತಾರೆ. ಹೇಳಿ ಸರ್. ಇದರದ್ದು ವಾಸ್ತವ ಅಂಶ ಏನು ಅಂತ ಅಂದರೆ, ನಾನು ನಮ್ಮನೆ ಇರೋದು ಮತ್ತು ಅವ್ರ ಮನೆ ಇರೋದು ಒಂದೇ ರೋಡು. ಆ ಒಂದೇ ರೋಡಲ್ಲಿ ಏನಾಯಿತು, ನಾನು ಕಾರ್ ತಗೊಂಡು ಹೋಗ್ಬೇಕಾದ್ರೆ ಹಸು ಅಡ್ಡ ಕಟ್ಟು. ಅವ್ರು ಪ್ರತಿ ಸಾರಿನೂ ನಾನು ಸುಮಾರು ಸಾರಿ ಅವ್ರಿಗೆ ಹೇಳಿದ್ದೆ, ಸೈಡಿಗೆ ಕಟ್ಕೊಳ್ರಿ ರೋಡಲ್ಲೇ ಬಟ್ಟೆ ಹೋಗ್ಯೋರು ಎಲ್ಲ ಇದು ಮಾಡೋರು, ಎಲ್ಲ ಇದು ಮಾಡಿ ಗಾಡಿಗಳು ಹೋಗೋಕ್ಕೆ ಜಾಗ ಬಿಡ್ತಾ ಇರಲಿಲ್ಲ. ನಾವು ಅದು ಏನೈತೆ ಅಂತೇಳಿ ವಾಸ್ತವ ಅವ್ರಿಗೆ ತಿಳಿಸಿ ಹೇಳಿದ್ರು, ಮಾಡಿಲ್ಲ. ಮೊನ್ನೆ 11ನೇ ತಾರೀಕು ಏನಾಯಿತು, ನಾನು 9 ಗಂಟೆ ಸುಮಾರಿಗೆ ಹೋದೆ. ಹಸು ಅಡ್ಡ ಕಟ್ಬಿಟ್ಟು ಇದು ಮಾಡಿ ಹೊಡ್ಕೊ ಅಂತ ಒಂದು ಅರ್ಧ ಗಂಟೆ ಆರನ್ನು ನೋಡಿದೆ, ಯಪ್ಪ ಹೊಡ್ಕೊಳ್ಳಿಲ್ಲ. ಅವಾಗ ಏನಾಯಿತು, ಅದು ನಮಗೂ ಅವ್ರಿಗೂ ಸ್ವಲ್ಪ ಮಾತಿಗೆ ಮಾತು ಬೆಳೀತು. ನಮ್ಮದು ಸ್ವಲ್ಪ ರಿಲೇಟಿವ್ ಒಂದು 10 ಜನ ಬಂದಿದ್ದರು. ಬಂದಾಗ ಏನಾಯಿತು, ಅವ್ರು ಬಿಡ್ಸೋಕ್ಕೆ ಅಂತ ಜಗಳ ಆಡಬೇಡ್ರಿ ಅಂತ ಅವರು ಬಿಡಿಸಿದ್ರು. ನಾವು ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ನಾನು ಬಂದೇನು ಮಾಡಿದೆ, ಇಲ್ಲಿ ಅವನದು ಯಾಕೆ ಅಂದರೆ ಆ ಅಪ್ಪಂದು ಬೈಲಪ್ಪ ಅನ್ನೊಂದು ಏನಂದರೆ ಬರೀ ಕಿತಾಪತಿನೇ, ಊರಾಗೆಲ್ಲ ಬರೀ ಕಿತಾಪತಿನೇ. ಅವ್ನು ನೀವು ಬೇಕಾದ್ರೆ ಊರಾಗೆ ಹೋಗಿ ಎಲ್ಲಾದರೂ ಮಳ್ಕುಂಟೆ ಪಂಚಾಯತಿಗೆ ಯಾರನ್ನಾದರೂ ಎನ್ಕ್ವೈರಿ ಮಾಡಿ, ಬೈಲಪ್ಪ ಅನ್ನೊಂದು ಬರೀ ಕಿತಾಪತಿನೇ. ಅವನು ಏನು ಮಾಡ್ದ, ನಾನು ಇಲ್ಲಿ ಬಂದು ಸ್ಟೇಷನ್ನಾಗೆ ಬೈಲಪ್ಪಂದು ಏನೈತೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹಿಂಗೆ ರೋಡು ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋದೆ. ನಾನು ಹೋದ್ಮೇಲೆ ಇಲ್ಲಿಂದನೇ ಗಂಗಾಧರ್ ಸರಿಂದ ಫೋನು ಮಾಡಿಸ್ದಾಗ ಏನು ಹೇಳ್ದ, ಯಪ್ಪ ಇವತ್ತು ಬರೋಕ್ಕಾಗಲ್ಲ ಸರ್, ಅದು ವಾಸ್ತವ ಬೇರೆ ಐತೆ, ಬಂದು ಹೇಳ್ತೀನಿ ಸರ್ ಅಂತ ಹೇಳ್ದಾವೆ. ಅದು ನಡೆದಿರೋ ಘಟನೆನ ಹೇಳ್ತೀನಿ ಅಂತ ಅಂದ. ಸರಿ, ಆಮೇಲೆ ಏನಾಯಿತು, ಅವತ್ತು ಬರಲಿಲ್ಲ, ಮಂಗಳವಾರ ಬರಲಿಲ್ಲ, ಬುಧವಾರ ನಾನು ಬಂದಿಲ್ಲ. ಬುಧವಾರ ಅವನು ಬಂದ್ಬಿಟ್ಟು ಏನು ಮಾಡಿದ್ದಾನೆ, ಅಲ್ಲಿ ಯಾರ್ಯಾರು ಬಿಡ್ಸೋಕ್ಕೆ ಬಂದಿದ್ರು ಅವ್ರ ಹೆಸರೆಲ್ಲ ಮೆನ್ಷನ್ ಮಾಡಿ, ಯಾವುದೋ ನಮ್ಮ ಸೋದರ ಮಾವರ್ದೊಂದು ಯಾವುದೋ ಇದಕ್ಕೆ ಕೇಸ್ ಹಾಕ್ಯವನು ಅವನು.
ಅದ್ರದ್ದೆಲ್ಲ ಸೃಷ್ಟಿ ಮಾಡಿ ಕಂಪ್ಲೇಂಟ್ ಇಲ್ಲ ಐತೆ ತೋರಿಸ್ತೀನಿ ಬೇಕಾದ್ರೆ ಅದರದ್ದೆಲ್ಲ ಸೃಷ್ಟಿ ಮಾಡಿ ಅವನು ಇದು ಮಾಡಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟೋಗ್ಯಾನೆ. ಅಲ್ಲಿ ವಾಸ್ತವ ನಡೆದಿದ್ದು ಒಂಚೂರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅಲ್ಲಿ ರಸ್ತೆ ಬಿಡೋದು ಇದ್ರ ಬಗ್ಗೆ ಏನು ಕೊಟ್ಟಿಲ್ಲ. ಅಲ್ಲಿರೋ ಸೈಟ್ಗೆ ನಮಗೆ ಜಗಳ ಮಾಡ್ತಾರೆ, ಏಕಾಏಕಿ ಬಂದು ನಮ್ಮ ಮೇಲೆ ಇದು ಮಾಡಿರು, ಅಲ್ಲೇ ಮಾಡಿರು ಅಂತ ಹೇಳ್ಬಿಟ್ಟು ಎಲ್ಲ ಬರೀ ಸುಳ್ಳು ಆಪಾದನೆ. ಇವ್ರದ್ದೊಂದು ಇದೈತೆ ಇವ್ರದ್ದು ಒಂದು ಟೀಮ್ ಐತೆ, ಬರೀ ಯಾರು ಚೆನ್ನಾಗಿ ಕಾಣ್ತಾರೆ ಅವ್ರ ಮೇಲೆ ಇದು ಮಾಡೋದು, ಅವ್ರ ಹತ್ರ ಏನಂದರೆ ಇದು ಮಾಡಿ ಅವರಿಗೆ ಕೆಟ್ಟ ಹೆಸರು ತರಬೇಕು. ಇವ್ರದ್ದು ಇದು ಒಂದೇ ಉದ್ದೇಶ. ಇವ್ರದ್ದೊಂದು 4-5 ಜನ ಟೀಮ್ ಅವರೇ. ಅದು ಬೈಲಪ್ಪನ ಸ್ವಲ್ಪ ಎನ್ಕ್ವೈರಿ ಮಾಡಿರಿ ಪೊಲೀಸ್ನವರು, ಅವರು ಇದ್ರ ಪ್ರಕಾರ ವರ್ಕ್ ಮಾಡಿರೆ ಅದು ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಬರೀ ಇದೇ ಅವ್ರದ್ದು, ಬರೀ ಕಿತಾಪತಿ. ಇಲ್ಲಿ ಯಾರೋ ಗೋಮಾಳದಾಗ ಏನೋ ಒಂದು ಮನೆ ಕಟ್ಟೋಕ್ಕೆ ಒಂದು 4 ಇಟ್ಟಿಗೆ ಇಕ್ಕಿರ್ ಸಾಕು, ಆಲೇ ಪಂಚಾಯತಿಗೆ ಹೋಗ್ತಾರೆ. ಪಂಚಾಯತಿಗೆ ಹೋಗಿ ಯಾವ ಆಧಾರದ ಮೇಲೆ ಕೊಟ್ರಿ ಅವ್ರಿಗೆ, ಇದ್ರ ಮೇಲೆ ಕೊಟ್ರಿ ಅಂತ ಹೇಳಿ ಆಲೇ RTIಗೆ ಹಾಕೋದು. ಬರೀ ಊರೆಲ್ಲ ಬರೀ ಕಿತಾಪತಿನೇ ಅಯ್ಯಪ್ಪಂದು, ಊರಾಗೆಲ್ಲ ಬರೀ ಇದೆ. ಆ ಕಂಪ್ಲೇಂಟ್ ಹೋಗಿ ಇವತ್ತೇನಾಯಿತು, ಅಲ್ಲಿ ನಮ್ಮ ಬ್ರದರೇ ಇವರು ಸದಾಶಿವಯ್ಯ ಅಂತ, ಇವ್ರು ನಮ್ಮ ಬ್ರದರೇ. ಅಲ್ಲಿ ಬಂದು ಕೇಳವ್ರೆ, ಯಾಕಪ್ಪ ಹಿಂಗೆಲ್ಲ ಕಂಪ್ಲೇಂಟ್ ಕೊಟ್ಟಿದೆ, ಬೇಡದಿರೋ ವಿಚಾರಕ್ಕೆ ಯಾಕೆ, ನಮಗೂ ಇದಕ್ಕೆ ಏನು ಸಂಬಂಧ ಅಂತ. ನಮ್ಮ ಹುಡುಗ ವಿಡಿಯೋ ಮಾಡ್ತಿದ್ದಾಗ ಕೊಡಕೆ ಮನೆಗೆ ಹೋಗಿ ದೊಣ್ಣೆ ತಗೊಂಬಂದು ಆ ಹುಡುಗಂಗೆ ಹೊಡೆಯೋ ಅಂಥದ್ದೇನಿತ್ತು, ಬೈಲಪ್ಪ ಅದನ್ನು. ಆಗ ಹೊಡೆದಾಗ ಏನಾಯಿತು, ಅಪ್ಪ ಅದನ್ನು ಸುಮ್ಮನೆ ಇರ್ತಾರೆ ಯಾರೇ ಆಗಲಿ. ಆವಾಗ ಅದೇ ದೊಣ್ಣೆಯಲ್ಲಿ ಇವ್ರಿಗೆ ಹೊಡೆದು ಇವ್ರಿಗೆ 6 ಹೊಲಿಗೆ ಬಿದ್ದಿದ್ದಾವೆ. ಇವತ್ತು ಅವನಿಗೆ ಏಟಾಗಿದೆ. ಹಂಗಾಗಿ ಇವತ್ತು ಏನಾಗಿದೆ ಅಂದರೆ ಸಮಾಜಕ್ಕೆ ಬರೀ ಇಂಥ ಆದರೂ ಅವನ ಸೈನ್ ನೋಡಿ ಸರ್, ಅವನು ಒಂದು ಇದಿಲ್ಲ ಏನಿಲ್ಲ ಅಂದರೆ ಅವನ ಹಿಂದೆ ಯಾರೋ ಅವರೇ ಕೈವಾಡ ಐತೆ, ಅವನಿಗೆ ಯಾರ್ದೋ ಒಂದು ಕೈವಾಡ ಐತೆ ಅವ್ರದ್ದು. ಅವನು ಏನಂದರೆ ಯಾರು ಚೆನ್ನಾಗಿರ್ತಾರೋ, ಯಾರು ಇದು ಮಾಡ್ತಾರೋ ಅವ್ರ ಮೇಲೆ ಆಪಾದನೆ ಮಾಡಬೇಕು, ಅವ್ರಿಗೆ ಕೆಟ್ಟ ಹೆಸರು ತರಬೇಕು, ಸಮಾಜದಲ್ಲಿ ಅವ್ರನ್ನ ತಲೆ ಎತ್ಕೊಂಡು ತಿರುಗಬಾರ್ದು. ಅದೇ ಅವ್ನದ್ದು ಇಂಟೆನ್ಷನ್. ಅವನ ಥರ ತಿರುಗಬೇಕು ಅನ್ನೋ ಆಸೆ ನಮಗಿಲ್ಲ. ನಮಗೇನಂದರೆ ಎಲ್ಲರೂ ಇದು ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರಲಿ, ಸಮಾಜ ಎಲ್ಲರೂ ಇರಲಿ ಅಂತ ಮಾಡ್ತೀವಿ. ಆದರೆ ಅವನು ಯಾಕೆ ಈ ಹೊಟ್ಟೆ ಊರಿ ಬೀಳ್ತಾನೋ ಇಲ್ಲ, ಇದು ಅವನದು ಮಾನಸಿಕ ಏನದೋ ಗೊತ್ತಿಲ್ಲ, ಅವನ ಇಂಟೆನ್ಷನ್ ಏನದೋ ಗೊತ್ತಿಲ್ಲ, ಅದು ಏನದೋ ಗೊತ್ತಿಲ್ಲ. ಆದರೆ ಅವನು ಬಲೆ ಟಾರ್ಚರ್ ಕೊಡ್ತಾನೆ, ಜನಗಳಿಗೆ ಬಲೆ ತೊಂದರೆ ಕೊಡ್ತಾನೆ. ಅವನಿಂದ ಮಾತ್ರ ನಮ್ಮ ಊರಿಗೇ ಕೆಟ್ಟ ಹೆಸರು. ಬೆಣಚನಹಳ್ಳಿ ಕಾಲೋನಿ ಅಂದರೆ ಬೈಲಪ್ಪನ ಹೆಸರು ಹೇಳ್ಬಿಟ್ರೆ ಅಯ್ಯೋ ಅವನ ಬಿಡಪ್ಪ, ಅವ್ನು ದೊಡ್ಡ ಇವನು ಅಂತಾರೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಮಚಂದ್ರ ಅಂತ.